ಲೋಕಸಭಾ ಚುನಾವಣೆಯಲ್ಲಿ ಅಯೋಧ್ಯೆಯ ಮತದಾರರು ಬಿಜೆಪಿಯನ್ನ ತಿರಸ್ಕರಿಸುವುದು ನಿಮಗೆ ಗೊತ್ತೇ ಇದೆ. ಅದಕ್ಕಾಗಿ ಬಿಜೆಪಿಯ ಬೆಂಬಲಿಗರು ಅಯೋಧ್ಯೆಯ ಮತದಾರರನ್ನ ಹೀನಾಯವಾಗಿ ನಿಂದಿಸಿದ್ದು ನಿಮಗೆ ಗೊತ್ತಿದೆ. ಇದೀಗ ಬಿಜೆಪಿಯ ಪಾಲಿಗೆ ಇನ್ನೊಂದು ಹಿನ್ನಡೆಯ ಸುದ್ದಿ ಹೊರಬಂದಿದೆ. ಅಯೋಧ್ಯೆಯಲ್ಲಿರುವ ರಾಮಮಂದಿರ ದರ್ಶನಕ್ಕಾಗಿ ತೆರಳುವ ಯಾತ್ರಿಕರ ಸಂಖ್ಯೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಎಂಬ ಸುದ್ದಿ. ಅಯೋಧ್ಯೆಯಲ್ಲಿರುವ ರಾಮಮಂದಿರದ ದರ್ಶನಕ್ಕಾಗಿ ತೆರಳುವ ಯಾತ್ರಿಕರನ್ನೇ ಗುರಿಯಾಗಿರಿಸಿಕೊಂಡು ಸ್ಪೈಸ್ ಜೆಟ್ ವಿಮಾನ ಕಂಪನಿ ದೇಶದ ವಿವಿಧ ನಗರಗಳಿಂದ ವಿಮಾನ ಸೌಲಭ್ಯವನ್ನು ಏರ್ಪಡಿಸಿತ್ತು. ಅದರಂತೆ ಚೆನ್ನೈ, ಬೆಂಗಳೂರು, ಜೈಪುರ, ಪಾಟ್ನಾ, ದರ್ಭಾಂಗ, ದೆಹಲಿ, ಹೈದರಾಬಾದ್ ಮತ್ತು ಅಹಮದಾಬಾದ್ನಿಂದ ಅಯೋಧ್ಯೆಗೆ ವಿಮಾನ ಹಾರಾಟ ನಡೆಸುತ್ತಿತ್ತು. ಆದರೆ ಇದೀಗ ಈ 8 ನಗರಗಳ ಪೈಕಿ 6 ನಗರಗಳ ವಿಮಾನ ಸೇವೆಯನ್ನ ಸ್ಪೈಸ್ ಜೆಟ್ ಕಂಪನಿ ರದ್ದುಗೊಳಿಸಿದೆ. ಇದೀಗ ಅಹಮದಾಬಾದ್ ಮತ್ತು ದೆಹಲಿಯಿಂದ ಮಾತ್ರ ಅಯೋಧ್ಯೆಗೆ ವಿಮಾನ ಹಾರ್ತಿದೆ. ಯಾತ್ರಿಕರ ಸಂಖ್ಯೆ ಭಾರೀ ಪ್ರಮಾಣದಲ್ಲಿ ಕುಸಿದಿರುವುದೇ ವಿಮಾನ ಸರ್ವಿಸ್ ರದ್ದುಗೊಳಿಸಲು ಕಾರಣ ಎಂದು ಸ್ಪೈಸ್ ಜೆಟ್ ತಿಳಿಸಿದೆ. ರಾಮಮಂದಿರ ಉದ್ಘಾಟನೆಯ ವಿಷಯದಲ್ಲಿ ದೇಶದಲ್ಲಿ ಸಾಕಷ್ಟು ಚರ್ಚೆ ನಡೆದಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ರಾಮಮಂದಿರವನ್ನ ಉದ್ಘಾಟಿಸುವುದಕ್ಕೆ ಸ್ವಾಮೀಜಿಗಳದ್ದೇ ವಿರೋಧವಿತ್ತು. ಪೂರ್ಣ ಪ್ರಮಾಣದಲ್ಲಿ ನಿರ್ಮಾಣವಾಗದ ರಾಮಮಂದಿರವನ್ನ ಆತುರಾತುರವಾಗಿ ಉದ್ಘಾಟಿಸಿರುವುದನ್ನು ಸ್ವಾಮೀಜಿಗಳು ವಿರೋಧಿಸಿದ್ರು. ಅಲ್ಲದೆ ಈ ವಿರೋಧಕ್ಕೆ ಧಾರ್ಮಿಕ ಕಾರಣಗಳನ್ನ ನೀಡಿದ್ದಾರೆ. ಆ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಸ್ವಾಮೀಜಿಗಳನ್ನೇ ಆಕ್ಷೇಪಿಸಿದ್ದು ಮತ್ತು ನಿಂದಿಸಿದ್ದು ನಡೆದಿತ್ತು. ಆದರೆ ಬಿಜೆಪಿ ಈ ಉದ್ಘಾಟನೆಯನ್ನ ಸಮರ್ಥಿಸಿತ್ತು. ಮಾತ್ರವಲ್ಲ, ಅತ್ಯಂತ ದೊಡ್ಡ ಪ್ರವಾಸೋದ್ಯಮ ಕ್ಷೇತ್ರವಾಗಿ ಅಯೋಧ್ಯ ಬೆಳೆಯಲಿದೆ ಎಂದು ಬಿಜೆಪಿ ಸಮರ್ಥಿಸಿಕೊಂಡಿತ್ತು. ರಾಮಮಂದಿರದ ದರ್ಶನಕ್ಕಾಗಿ ದೇಶದಾದ್ಯಂತದಿಂದ ಜನರು ಭಾರಿ ಸಂಖ್ಯೆಯಲ್ಲಿ ಬರಲಿದ್ದಾರೆ ಮತ್ತು ಇದರಿಂದಾಗಿ ಸಾಕಷ್ಟು ಉದ್ಯೋಗ ಸೃಷ್ಟಿಯೂ ಆಗಲಿದೆ ಮತ್ತು ಸ್ಥಳೀಯರಿಗೆ ಲಾಭವಾಗಲಿದೆ ಎಂದು ಬಿಜೆಪಿ ನಾಯಕರು ಸಮರ್ಥಿಸಿಕೊಂಡಿದ್ರು. ಆದರೆ ಇದೀಗ ರಾಮಮಂದಿರದ ಕಡೆಗಿನ ಜನರ ಒಲವು ಕಡಿಮೆಯಾಗಿದೆ ಎಂಬುದನ್ನು ವಿಮಾನ ಸರ್ವಿಸ್ ರದ್ದಾಗಿರುವುದಕ್ಕೆ ಕಾರಣ ಎಂದು ಹೇಳಲಾಗ್ತಿದೆ. ರಾಮಮಂದಿರದ ಉದ್ಘಾಟನೆಯ ಆರಂಭದಲ್ಲಿ ರಾಮಮಂದಿರವನ್ನ ನೋಡುವುದಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಜನರು ವಿಮಾನ ಏರಿಯಾದರೂ ಬರ್ತಿದ್ರು. ಆದರೆ ಇದು ಭಾರೀ ಪ್ರಮಾಣದಲ್ಲಿ ಕುಸಿದಿದೆ ಎಂದು ವಿಮಾನ ಕಂಪನಿಯ ಅಧಿಕಾರಿಗಳು ಉಲ್ಲೇಖಿಸಿರುವುದನ್ನು ದ ಹಿಂದೂ ಪತ್ರಿಕೆ ವರದಿ ಮಾಡಿದೆ. ಏಪ್ರಿಲ್ 1ರಂದು ಹೈದರಾಬಾದ್ನಿಂದ ಅಯೋಧ್ಯೆಗೆ ವಿಮಾನ ಸರ್ವಿಸ್ ಪ್ರಾರಂಭಿಸಲಾಗಿತ್ತು. ಒಂದು ವಾರದಲ್ಲಿ 3 ದಿನ ಹೈದರಾಬಾದ್ನಿಂದ ಅಯೋಧ್ಯೆಗೆ ಮತ್ತು ಅಯೋಧ್ಯೆಯಿಂದ ಹೈದರಾಬಾದ್ಗೆ ವಿಮಾನ ಹಾರಾಟ ನಡೆಯುತ್ತಿತ್ತು. ಆದರೆ ಮೇ 30ರಂದು ಕೊನೆಯ ಬಾರಿ ಹೈದರಾಬಾದ್ನಿಂದ ವಿಮಾನ ಹಾರಾಟ ನಡೆದಿದೆ. ಆ ಬಳಿಕ ಸರ್ವಿಸ್ ರದ್ದುಗೊಳಿಸಲಾಗಿದೆ. ಈಗ ಸ್ಪೈಸ್ ಜೆಟ್ ವಿಮಾನ ಕಂಪನಿಯ ವೆಬ್ಸೈಟ್ ಮೂಲಕ ಟಿಕೆಟ್ ಬುಕಿಂಗ್ ಮಾಡುವಾಗ ದೆಹಲಿ ಮೂಲಕ ರೂಟ್ ತೋರಿಸುತ್ತಿದೆ. ದೆಹಲಿಯ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣದಲ್ಲಿ ಸ್ವಲ್ಪ ಸಮಯ ತಂಗಿ ಬಳಿಕ ವಿಮಾನ ಅಯೋಧ್ಯೆಗೆ ತೆರಳುತ್ತದೆ. ಹೀಗೆ ಅಯೋಧ್ಯೆಗೆ ತಲುಪುವುದಕ್ಕೆ 7 ಗಂಟೆ 25 ನಿಮಿಷ ಬೇಕಾಗ್ತದೆ. ಅಯೋಧ್ಯೆಯ ರಾಮಮಂದಿರದ ಕಡೆಗಿನ ಜನರ ಆಕರ್ಷಣೆ ಇಷ್ಟು ಭಾರೀ ಪ್ರಮಾಣದಲ್ಲಿ ಕುಗ್ಗಿರುವುದು ಅಚ್ಚರಿಗೆ ಕಾರಣವಾಗಿದೆ.